ಆಯ್ತು, ಬೆಳಗಾವಿ ಆಯ್ತು, ದೆಹಲಿಯೂ ಆಯ್ತು. ಈಗ ಸದನದ ಒಳಗೂ ಸಿಎಂ ಕದನ. ಸಿಎಂ ಬದಲಾವಣೆ ಬಗ್ಗೆ ಸದನದಲ್ಲಿ ಸುತ್ತುವರಿದ ವಿಪಕ್ಷಗಳು. ನಾನೇ ಸಿಎಂ, ಹೈಕಮಾಂಡ್ ಹೇಳೋವರೆಗೆ ಎಂದ ಸಿದ್ದರಾಮಯ್ಯ. ಸುಮಾರು 1 ಗಂಟೆಗಳ ಕಾಲ ನಡೆದ ಚರ್ಚೆಯಲ್ಲಿ ಏನೆಲ್ಲ ಆಯ್ತು? ವಿಪಕ್ಷಗಳಿಗೆ ಸಿದ್ದು ತಿರುಗೇಟು ಕೊಟ್ಟಿದ್ ಹೇಗೆ? ಸಿಎಂ ಪಕ್ಕದಲ್ಲೇ ಇದ್ರೂ ಡಿಕೆಶಿ ಮೌನವಾಗಿದ್ಯಾಕೆ? ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ. ನಾವೇ 5 ವರ್ಷ ಶಾಸಕರು ನಮ್ಮ ಜೊತೆ ನಿಂತಿದ್ದಾರೆ. ನೀವು ಇದರಲ್ಲಿ ಇಷ್ಟು ದಿವಸ ಮುಖ್ಯಮಂತ್ರಿಗಳು ಏಕವಚನದಿಂದ ಬಹುವಚನ ಬಂದಿದ್ದಾರೆ. ನಾನು ಜಗನ್ ನಾವು ಅಂತ ಬಂದಿದ್ದಾರೆ. ಪ್ರಾಯಶಃ ಕನಕದಾಸರು ನಾನು ಹೋದಲ್ಲಿ ಮಾತ್ರ ಹೋಗುತ್ತೇನೆ ಎಂದಿದ್ರಲ್ಲ, ಅದನ್ನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ. ನಾನೇ ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ. ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು. ಮುಖ್ಯಮಂತ್ರಿ 2 ಸಾರಿ ಅಧಿಕಾರ ಮಾಡಿದ್ದೀರಿ. ಯಾವತ್ತಾರು ಜನರ ಆಶೀರ್ವಾದ ಪಡ್ಕೊ ಬಂದಿದ್ದೀರ ನೀವು? ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರಿ ಬದಲಾವಣೆ, ಸಿಎಂ ಬದಲಾವಣೆ. ಜನವರಿಯಲ್ಲಿ ಡಿಕೆಶಿ ಸಿಎಂ, 2.5 ವರ್ಷಗಳಿಗೆ ಅಧಿಕಾರ ಹಸ್ತಾಂತರ. ಇಂಥ ಮಾತುಗಳು ಈಗ ಅತಿ ಹೆಚ್ಚಾಗಿ ಕೇಳಿ ಬರ್ತಾ ಇದ್ದು, ಈಗ ಸದನದಲ್ಲೂ ಸಿಎಂ ಕುರ್ಚಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದೆ. ವಿಪಕ್ಷಗಳು ಸಿದ್ದರಾಮಯ್ಯ ಅವರನ್ನ ಈ ಬಗ್ಗೆ ಪ್ರಶ್ನೆ ಮಾಡಿದ್ದು, ಸಿದ್ದು ಎಲ್ಲರಿಗೂ ಏಕಾಂಗಿಯಾಗಿ ತಿರುಗೇಟು ಕೊಟ್ಟರು. ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ. ನಾವೇ 5 ವರ್ಷ. ನಾನೇ ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ. ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು. ಮುಖ್ಯಮಂತ್ರಿ. ಸದನದಲ್ಲಿ ಸಿಎಂ ಕದನ, ಜಟಾಪಟಿ, ಏಟು, ತಿರುಗೇಟು. ನಾನೇ ಸಿಎಂ, ಸಿದ್ದು ಗುಟುರು, ಮೌನಕ್ಕೆ ಶರಣಾಗಿದ್ದೇಕೆ ಡಿಕೆಶಿ. ಸಂಕ್ರಾಂತಿಗೆ ಕುರ್ಚಿ ಕ್ಲೈಮ್ಯಾಕ್ಸ್, ಯಥಾಸ್ಥಿತಿಯೋ ಬದಲಾವಣೆಯೋ? ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರು ಅಷ್ಟೇ, ರಾಹುಲ್ ಗಾಂಧಿ ವಾರ್ನ್ ಮಾಡಿದ್ರು ಅಷ್ಟೇ. ಸಿಎಂ ವಿಚಾರವಾಗಿ ಏನೋ ಒಂದು ತೀರ್ಮಾನ ಆಗೋವರೆಗೂ ಜಗಳ ನಿಲ್ಲಿಸಲ್ಲ ಅನ್ನೋ ರೀತಿ ರಾಜ್ಯದಲ್ಲಿ ಸಿದ್ದು ಮತ್ತು ಡಿಕೆ ಬಣಗಳು ಕಿತ್ತಾಡಿಕೊಳ್ತಾ ಇವೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನಿಂದ ಯಾವುದೇ ಪ್ರಯೋಜನ ಇಲ್ಲದಂತಾಗಿದೆ. ಈಗ ಇದೇ ಕುರ್ಚಿ ಕಿತ್ತಾಟ ವಿಚಾರ ವಿಪಕ್ಷಗಳಿಗೂ ಅಸ್ತ್ರ ಆಗಿದ್ದು, ವಿಪಕ್ಷಗಳು ಸದನದಲ್ಲೇ ಕುರ್ಚಿ ವಿಚಾರವನ್ನ ಇಟ್ಟುಕೊಂಡು ಅಟ್ಯಾಕ್ ಮಾಡಿವೆ. ನಾನೇ ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ. ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು. ಬದಲಾವಣೆ ಮಾಡಿದ್ರೆ ನೀವು ಏನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಮುಖ್ಯಮಂತ್ರಿ. ಈಗ ನಾವು ಹೈಕಮಾಂಡ್. ರಾಜ್ಯದಲ್ಲಿ ನಡೀತಾ ಇರೋ ಬೆಳವಣಿಗೆಗಳು ವಿಪಕ್ಷಗಳಿಗೆ ಅಸ್ತ್ರ ಆಗಬಾರದು. ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸ್ತೀವಿ, ನೀವು ಅಲ್ಲಿಯವರೆಗೆ ಸೈಲೆಂಟ್ ಆಗಿರಿ ಅಂತ ಸಿದ್ದು ಮತ್ತು ಡಿಕೆ ಇಬ್ಬರಿಗೂ ಹೇಳಲಾಗಿತ್ತು. ಆದರೆ ಹೈಕಮಾಂಡ್ ಸಮಸ್ಯೆ ಬಗೆಹರಿಸದೇ ಇರೋದ್ರಿಂದ ಈಗ ಮತ್ತೆ ಡಿಕೆ ಮತ್ತು ಸಿದ್ದು ಬಣದಲ್ಲಿ ಡಿನ್ನರ್, ಬ್ರೇಕ್ಫಾಸ್ಟ್ಗಳು ಜಾಸ್ತಿಯಾಗಿವೆ. ಸಿದ್ದರಾಮಯ್ಯ ಸಹ ನಾನೇ ಸಿಎಂ ಅನ್ನೋದನ್ನ ಬಿಟ್ಟು ನಮ್ಮದೇ ಅಧಿಕಾರ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಇದೆಲ್ಲವೂ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೋ ನಡೆಯುತ್ತೆ ಅನ್ನೋ ಮುನ್ಸೂಚನೆ ಕೊಟ್ಟಿದ್ದು, ಅದನ್ನೇ ಈಗ ಸದನದಲ್ಲೂ ಚರ್ಚೆ ಮಾಡಲಾಗಿದೆ. ಇಷ್ಟು ದಿವಸ ಮುಖ್ಯಮಂತ್ರಿಗಳು ಶಾಂತ ಇದ್ರು. ಏಕವಚನದಿಂದ ಬಹುವಚನ ಬಂದಿದ್ದಾರೆ. ನಾನು ಜಗನ್ ನಾವು ಅಂತ ಬಂದಿದ್ದಾರೆ. ಪ್ರಾಯಶಃ ಕನಕದಾಸರು ನಾನು ಹೋದಲ್ಲಿ ಮಾತ್ರ ಹೋಗುತ್ತೇನೆ ಎಂದಿದ್ರಲ್ಲ, ಅದನ್ನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ. ಸರ್ಕಾರದ ವಿರುದ್ಧವೇ ಗುಡುಗಿದ ಕೈ ಶಾಸಕ. ಅನುದಾನದ ಚರ್ಚೆ ವೇಳೆಯೇ ಸದನದಲ್ಲಿ ಕುರ್ಚಿ ಗದ್ದಲ ಶುರುವಾಗಿದ್ದು, ಅದಕ್ಕೆ ಕಾರಣವಾಗಿದ್ದು ಕಾಂಗ್ರೆಸ್ ಶಾಸಕ ರಂಗನಾಥ್ ಅವರು ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ ಅಂತ ಸರ್ಕಾರವನ್ನೇ ದೂರಿದ್ರು.
ಸಾವಿರ ಕೋಟಿ ಹಣ ಮಂಜೂರಾದ್ರೂ ಅಧಿಕಾರಿಗಳು ಕೊಡ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಿದ್ದರಾಮಯ್ಯನವರೇ ಉತ್ತರ ಕೊಡಬೇಕಾದ ಪ್ರಶ್ನೆಗಳನ್ನ ಎತ್ತಿದ ರಂಗನಾಥ್ ಅವರು ಹಿಂದೆಂದೂ ಇಲ್ಲದಂತೆ ಜೋರು ಧ್ವನಿಯಲ್ಲಿ ಮಾತಾಡಿದ್ರು. ವಿಶೇಷವಾಗಿ ನನಗೆ ಮುಖ್ಯಮಂತ್ರಿಗಳು ಸಹಕಾರಕ್ಕೆ ಬರಬೇಕು. ಮೊದಲನೇ ಹೆಜ್ಜೆಯಲ್ಲಿ ಏನಿವತ್ತು ನಮ್ಮ ಸಹಕಾರ ಸಂಘದಲ್ಲಿ ನಾನೇನಾದ್ರು ಧ್ವನಿ ಎತ್ತಿದ್ರೆ 19 ಪ್ಯಾಕ್ಸ್ ಇದೆ ಸಭಾಧ್ಯಕ್ಷರೇ. ಅದರಲ್ಲಿ ಏನಾದ್ರು ಧ್ವನಿ ಎತ್ತಿದ್ರೆ ಅದು ಯಾರೋ ಒಬ್ಬ AR ಇದ್ದಾನೆ ಮಾನ್ಯ ಸಭಾಧ್ಯಕ್ಷ, 2.25 ವರ್ಷದಿಂದ ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ತಾನೆ, ಇವತ್ತು ಸೂಪರ್ ಸೀಟ್ ಮಾಡ್ತೀನಿ ಅಂತ ಹೇಳ್ತಾನೆ, ಇವತ್ತಿನ ದಿನ ವಜಾ ಮಾಡ್ತೀವಿ ಅಂತ ಹೇಳ್ತಾನೆ. ನಾನು ಮಾನ್ಯ ಸಭಾಧ್ಯಕ್ಷರ ಮುಂದೆ ನಾನು ಕೇಳ್ಕೊಳ್ಳೋಂಥದ್ದು, ಫಸ್ಟ್ನೇದಾಗಿ ಏನು AR ಇದ್ದಾರೆ ಆ ಭಾಗದಲ್ಲಿ ನನ್ನ ತಾಲೂಕಿಗೆ ಸಂಬಂಧಪಟ್ಟದನ್ನು ಒಂದು ಅವ್ರು ಬದಲಾವಣೆ ಮಾಡಲಿಕ್ಕೆ ನಾನು ಅವ್ರನ್ನ ಸಬ್ಮಿಷನ್ ಮಾಡ್ಕೋತೀನಿ. ನಾನು ಆಕ್ರೋಶ ಏನಿಲ್ಲ ಮಾನ್ಯ ಸಭಾಧ್ಯಕ್ಷರೇ, ನಾನು ಮಾತಾಡೋದೇ ಈಗ ಮುಖ್ಯಮಂತ್ರಿಗಳ ಮುಂದೆ ಅಪಾರವಾದ ಗೌರವದಲ್ಲಿ ಕೇಳ್ಕೊತಾ ಇದ್ದೀನಿ. ನನ್ನ ತಾಲೂಕಿಗೆ ರಕ್ಷಣೆಗೆ ಯಾವ ರೀತಿ ಇಲ್ಲಿವರೆಗೂ ಬಂದಿದ್ದಾರೆ ಇದನ್ನು ಒಂದು ಹೆಜ್ಜೆ ಬರಬೇಕು ಅಂತ ಹೇಳಿ ತಮ್ಮ ಮೂಲಕ ಕೇಳ್ಕೊತೀನಿ ಮಾನ್ಯ ಸಭಾಧ್ಯಕ್ಷ. ಮೊದಲು ಜೋರಾಗಿ ಮಾತಾಡಿ, ನಂತರ ನಾನು ಮಾತಾಡುವುದೇ ಹಾಗೆ. ನನಗೆ ಮುಖ್ಯಮಂತ್ರಿಗಳ ಬಗ್ಗೆ ಅಪಾರ ಗೌರವ ಇದೆ ಅಂತ ಶಾಸಕ ರಂಗನಾಥ್ ಹೇಳಿದ್ರು. ಇದನ್ನೆಲ್ಲ ಕೇಳಿಸಿಕೊಂಡ ಸಿದ್ದರಾಮಯ್ಯ, ಏನಾದ್ರೂ ತಾರತಮ್ಯ ಆಗಿದ್ರೆ ಅದನ್ನ ಸರಿಪಡಿಸೋ ಕೆಲಸ ಮಾಡ್ತೀವಿ ಅಂತ ರಂಗನಾಥ್ ಅವರಿಗೆ ಭರವಸೆ ಕೊಟ್ರು. ಏನಾದರೂ ತಾರತಮ್ಯ ಆಗಿದ್ರೆ ಮಧುಗಿರಿಗೆ ಮತ್ತು ಇದಕ್ಕೆ ಆಗಿದ್ರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮುಂದಿನ ವರ್ಷದಿಂದ ಮಾಡಿಕೊಡ್ತೇನೆ ಅಂತಕ್ಕಂಥದ್ದು. ನಾನು ಭಾಳ ಸಹಕಾರ ಇಲಾಖೆಯಲ್ಲಿ ನನ್ನ ಅಧೀನದಲ್ಲಿ ಇರಲಿಲ್ಲ, ಬಟ್ ಆದರೂ ಕೂಡ ಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದೀನಿ, ತಾರತಮ್ಯ ಸರಿಪಡಿಸುವಂತ ರಂಗನಾಥ್ ಸರ್, ರಂಗನಾಥ್ ನನ್ನ ಮೇಲೆ ವಿಶ್ವಾಸ ಇದೆ ಸರ್. ಎಲ್ಲ ತಾರತಮ್ಯ ಏನಾಗಿದೆ ಅದನ್ನೆಲ್ಲ ಸರ್ ಮೊದಲನೇ ಹೆಜ್ಜೆಲ್ಲ ಏರ್ ಚೇಂಜ್ ಮಾಡಿಸಿ ಸರ್, 2.25 ವರ್ಷದಿಂದ ಇದ್ದಾನೆ, ಅವನೇ ತೊಂದರೆ ಕೊಡ್ತಾ ಇರೋದು ಸರ್. ಬೇಕಂತಲೇ ಅನುದಾನ ಕಡಿತ ಎಂದ ಆರ್ ಅಶೋಕ. ಉರಿಯೋದ್ರ ಮೇಲೆ ಉಪ್ಪು ಹಾಕಬೇಡಿ ಎಂದ ಸಿಎಂ. ಹೇಳಿ ಕೇಳಿ ಶಾಸಕ ರಂಗನಾಥ್ ಡಿಕೆ ಶಿವಕುಮಾರ್ ಬಣದವರು. ಡಿಕೆಶಿ ಸಿಎಂ ಆಗಬೇಕು ಅಂತ ಈಗಾಗಲೇ ಹಲವು ಬಾರಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅಂಥದ್ರಲ್ಲಿ ಅವರಿಗೆ ಅನುದಾನ ಕಡಿತ ಆಗಿರುವುದು ಚರ್ಚೆಗೆ ಕಾರಣವಾಯಿತು. ಬೇಕಂತಲೇ ಅನುದಾನ ಕಡಿತ ಆಯ್ತಾ ಅಥವಾ ರಂಗನಾಥ್ ಅವರ ಆಕ್ರೋಶದ ನುಡಿಗಳಿಗೆ ಡಿಕೆಶಿ ಕಾರಣನಾ ಅನ್ನೋ ಅನುಮಾನಗಳು ಬರೋದ್ರ ಒಳಗೆ ವಿಪಕ್ಷಗಳು ಎದ್ದು ನಿಂತು ಸಿಎಂ ಕುರ್ಚಿ ವಿಚಾರವನ್ನ ಕೆದಕೋದಕ್ಕೆ ಶುರು ಮಾಡಿದ್ರು. ಬೇಕು ಅಂತ ತಾರತಮ್ಯ ಮಾಡಿದ್ರೆ ಇಲ್ಲ ಬೇಕು ಅಂತ, ಯಾಕಂದ್ರೆ ಅಷ್ಟು ಆಕ್ರೋಶವಾಗಿ ಕೇಳ್ತಾ ಇದ್ದಾರೆ ಅಂದ್ರೆ ಆಕ್ರೋಶ. ಉರಿಯೋದಕ್ಕೆ ಉಪ್ಪಾಕಕ್ಕೆ ಹೋಗ್ಬೇಡ ನೀನು. ಉರಿತಾ ಇತ್ತು ಹಂಗಾರೆ, ಏನು ಉರಿತಾ ಇದೆ ಗ್ಯಾರಂಟಿ. ನೀವೇ ಉರಿತಾ ಇದೆ ಅಂತ ಗಾದೆ ಅಲ್ಲ, ಉರಿತಾ ಇದೆ ಅವ್ರ ಪೂಜೆಗಳು ಮಾಡ್ತಾವ್ರ ಸರ್. ಅವರು ಪೂಜೆ ಪುನಸ್ಕಾರ ಅಧ್ಯಕ್ಷ ಸಿಎಂ ಆಗ್ಬೇಕು ಅಂತ ಹೇಳಿ ಪೂಜೆ ಪುನಸ್ಕಾರ ಎಲ್ಲ ಪುನಸ್ಕಾರ ಮಾಡ್ತಿರೋದು ನನ್ನ ಅಲ್ಲ. ಸಿಎಂ ಉರಿತಾ ಇರೋ ಇದಕ್ಕೆ ತುಪ್ಪ ಇದಾಕ್ಬೇಡ ಅಂತ, ಉರಿತಾ ಇದೆ ಅಂತ ಅರ್ಥ ಆಯ್ತಲ್ಲ. ಜಗಳ ಉರಿತಾ ಇಲ್ಲ, ಗಾದೆ ಅದು. ಶಾಸಕ ರಂಗನಾಥ್ ಅನುದಾನದ ಕಡಿತ ಬಗ್ಗೆ ಆಕ್ರೋಶಗೊಳ್ತಾ ಇದ್ದಂತೆ ಸದನದ ಚರ್ಚೆ ಕೆಲಕಾಲ ರಸವತ್ತಾಗಿ ಬದಲಾಯಿತು. ರಂಗನಾಥ್ ಡಿಕೆಶಿ ಬಣದಲ್ಲಿ ಗುರುತಿಸಿಕೊಂಡಿರೋದ್ರಿಂದ ಅವರಿಗೆ ಬೇಕಂತಲೇ ಅನುದಾನ ಕಡಿತ ಮಾಡಲಾಗಿದೆಯಾ ಅಂತ ವಿಪಕ್ಷ ನಾಯಕ ಆರ್ ಅಶೋಕ ಪ್ರಶ್ನೆ ಮಾಡಿದ್ರೆ, ಉರಿಯೋದ್ರ ಮೇಲೆ ಉಪ್ಪು ಸುರಿಬೇಡಿ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಆ ಮೂಲಕ ಉರಿತಾ ಇದೆ ಅನ್ನೋದನ್ನ ಸ್ವತಃ ಸಿದ್ದರಾಮಯ್ಯ ಅವರೇ ಒಪ್ಪಿಕೊಂಡಿದ್ರು. ಅದನ್ನೇ ವಿಪಕ್ಷಗಳು ಮತ್ತೆ ಮತ್ತೆ ಕೇಳಿದಾಗ ಸಿದ್ದರಾಮಯ್ಯ ಅದು ಗಾದೆ ಮಾತು ಅಂತ ಮಾತು ಮರೆಸೋ ಪ್ರಯತ್ನ ಮಾಡಿದ್ರು. ಆದ್ರೆ ವಿಪಕ್ಷಗಳು ಬಿಡದೆ ಮತ್ತೆ ಮತ್ತೆ ಅದೇ ವಿಚಾರವನ್ನ ಚರ್ಚೆ ಮಾಡಿದ್ರು. ಉರಿತಾ ಇರೋ ಇದಕ್ಕೆ ತುಪ್ಪ ಇದಾಕ್ಬೇಡ ಅಂತ, ಉರಿತಾ ಇದೆ ಅಂತ ಅರ್ಥ ಆಯ್ತಲ್ಲ. ಜಗಳ ಉರಿತಾ ಇಲ್ಲ, ಗಾದೆ ಅದು. ಉರಿತಾ ಇದೆ ಅಂತ ಹೇಳಿಕೆ ಕೊಟ್ಟ ಸಿದ್ದರಾಮಯ್ಯ ನಂತರ ಅದನ್ನ ಮರೆಮಾಚಲು ಎಷ್ಟು ಪ್ರಯತ್ನ ಮಾಡಿದ್ರೂ ಸಾಧ್ಯವಾಗಲಿಲ್ಲ. ಬಿಜೆಪಿಯವರೆಲ್ಲ ಎದ್ದು ನಿಂತು ಉರಿತಾ ಇದೆ ಅನ್ನೋದನ್ನ ನೀವೇ ಒಪ್ಪಿಕೊಂಡ್ರಿ ಅಂತ ಕಾಲಳಿಯಲು ಶುರು ಮಾಡಿದ್ರು. ಆರ್ ಅಶೋಕ್ ನಂತರ ಸುನಿಲ್ ಕುಮಾರ್ ಎದ್ದು ನಿಂತು ನೀವು ಗಾದೆ ಹೇಳಿದ್ರು, ಮನಸ್ಸಲ್ಲಿರೋದು ಹೇಳಿದ್ರು ಅಂತ ಕೇಳಿದ್ರು. ಮನಸ್ಸಲ್ಲಿರೋದಲ್ಲಪ್ಪ ಗಾದೆ ಅಂತ ಸಿದ್ದರಾಮಯ್ಯ ಉತ್ತರಿಸಿದ್ರು. ಗಾದೆ ಹೇಳಿದ್ರು, ನಿಮ್ ಮನಸ್ಸಲ್ಲಿರೋದು ಹೇಳಿದ್ರು ಅಂತ. ಆಯ್ತು ಸುನಿಲ್ ಕುಮಾರ್, ಮನಸ್ಸಲ್ಲಿರೋದಲ್ಲ. ಸರಿ ಸರಿ. ನಿಮ್ಗೆ ಗಾದೆ ಗೊತ್ತಿಲ್ಲ ಅಂತಂದ್ರೆ ಏನ್ ಹೇಳೋದು? ಗಾದೆ ಹೇಳಿದ್ರೆ ಇನ್ನೊಂದ್ಸರಿ ಹೇಳಿ ಸರ್. ಅದಕ್ಕೆ ಇನ್ನೊಂದ್ಸರಿ ಗಾದೆ ಬೇಡ ಸರ್, ಇನ್ನೊಂದ್ಸರಿ ಹೇಳ. ಉರಿಯೋದ್ರ ಮೇಲೆ ಉಪ್ಪಾಕಕ್ಕೆ ಹೋಗ್ಬೇಡಿ. ವಿರೋಧ ಪಕ್ಷದವ್ರು ಇರೋದೇ ಉಪ್ಪಾಕಕ್ಕೆ. ಉರಿಯೋದ್ರ ಮೇಲೆ ಇವರೇ ಉಪ್ಪು ಸುರಿದುಕೊಳ್ತಾ ಇದ್ದಾರೆ. ಪ್ರತಿದಿನ ಅವರಿಗೆ ಸಿಎಂ ಕುರ್ಚಿ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ. ಅವರು ಸಿಎಂ ಸ್ಥಾನಕ್ಕಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ತಾ ಇದ್ದಾರೆ ಅಂತ ಆರ್ ಅಶೋಕ ಟಾಂಗ್ ಕೊಟ್ರೆ, ವಿರೋಧ ಪಕ್ಷದ ಕೆಲಸವೇ ಉಪ್ಪು ಸುರಿಯೋದು, ಎತ್ತಿ ಕಟ್ಟೋದು. ನೀವೇ ಎಷ್ಟೇ ಎತ್ತಿ ಕಟ್ಟಿದ್ರು
ನಮ್ಮವರು ಯಾರು ಅದರಿಂದ ವಿಚಲಿತರಾಗುವುದಿಲ್ಲ ಅಂತ ಹೇಳಿದ್ರು. ನಾವು ಉಪ್ಪು ಹಾಕಿದ್ರೆ ಪರವಾಗಿಲ್ಲ ಸರ್, ದಿನ ಅವರೇ ಉಪ್ಪು ಹಾಕ್ತಾವ್ರಲ್ಲ. ಆಯ್ತು ಅಶೋಕ್ ಅವರೇ. ಈಗ ಅವ್ರು ಸುಮ್ಮನಿದ್ದಾರೆ, ನೀವ್ಯಾಕೆ ಸುಮ್ಮನಿರಲ್ಲ? ಯಾರು ಅವ್ರು ಸುಮ್ಮನೆ ಇರಲ್ಲ ಸರ್. ನಾನು ಬಹಳ ಸರಿ ಕೇಳಿದೆ, ಸುಮ್ಮನೆ ಇರಪ್ಪ ಅಂದ್ರೆ ಇಲ್ಲ ಸರ್, ನಾನು ಪೂಜೆ ಮಾಡಿಸ್ತಾ ಇದ್ದೀನಿ, ವ್ರತ ಮಾಡ್ಕೊಂಡಿದ್ದೀನಿ, ಏನು ಮಾಡ್ತಾ ಇಲ್ಲ, ನನ್ನ ಕನಸು ಸರ್, ಒಂದ್ಸರಿ ಅವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಸರ್ ಅಂತ ಪತ್ರಿಕೆ ಮಾಡಿದ್ರು ಕೂಡ, ಕಿತಾಪತಿ ಏನೇ ಮಾಡಿದ್ರು ಕೂಡ, ಪ್ರಚೋದನೆ ಏನೇ ಮಾಡಿದ್ರು ಕೂಡ ನಮ್ಮವ್ರು ಯಾರು ಕೂಡ ಪ್ರಚೋದಿತರಾಗಲ್ಲ. 5 ವರ್ಷ ನೀವೇನಾ ಸಿಎಂ? ಅದೆಲ್ಲ ನಿಮಗ್ಯಾಕೆ ಎಂದ ಸಿದ್ದು. ಸದನದಲ್ಲಿ ಜೋರಾಗಿ ನಡೆಯಿತು ಕೈ ಕಮಲ ಕುರ್ಚಿ ಸಮರ. 2.5 ವರ್ಷ ಆಗ್ತಾ ಇದ್ದಂತೆ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿರೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರ ಈಗ ಸದನದಲ್ಲೂ ಪ್ರತಿಧ್ವನಿಸಿದ್ದು. ವಿಪಕ್ಷಗಳು ನೇರವಾಗಿ ಸಿದ್ದರಾಮಯ್ಯ ಅವರನ್ನ 5 ವರ್ಷ ನೀವೇ ಸಿಎಂ ಆಗಿ ಅಧಿಕಾರದಲ್ಲಿ ಇರ್ತೀರಾ ಅಂತ ಪ್ರಶ್ನೆ ಮಾಡಿದ್ರು. ಆರ್ ಅಶೋಕ ಈ ಪ್ರಶ್ನೆ ಕೇಳಿದ್ದು. ಆಗ ಸಿದ್ದರಾಮಯ್ಯ ಗರಂ ಆದ್ರು. ಜನ ಆಶೀರ್ವಾದ ಮಾಡಿದ್ದಾರೆ, ನಾವೇ 5 ವರ್ಷ ಇರ್ತೀವಿ. ಅವಕಾಶ ಮಾಡಿಕೊಟ್ಟಿದ್ದಾರೆ. 5 ವರ್ಷ ನೀವು ಆಡಳಿತ ಮಾಡಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ದಾರೆ. ಮಾನ್ಯ ಸಭಾಧ್ಯಕ್ಷ, 5 ವರ್ಷ ನಾವು ಇರ್ತೀವಿ ಮುಖ್ಯಮಂತ್ರಿ ಮೇಲೆ ಸಿದ್ದರಾಮಯ್ಯ ಇತ್ತೀಚೆಗೆ ಸಿಎಂ ಬದಲಾವಣೆ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದಾರೆ. ಈ ಹಿಂದಿನ ರೀತಿ ಗುಡುಗೋದು ಕಡಿಮೆ ಆಗಿದೆ. ಈ ಹಿಂದೆ 5 ವರ್ಷ ನಾನೇ ಸಿಎಂ ಅಂತ ಧೈರ್ಯವಾಗಿ ಹೇಳಿಕೊಂಡು ಬಂದಿದ್ದ ಸಿದ್ದರಾಮಯ್ಯ ಇತ್ತೀಚೆಗೆ ಹೈಕಮಾಂಡ್ ಹೇಳುವ ತನಕ ಸಿಎಂ ಅನ್ನೋದಕ್ಕೆ ಶುರು ಮಾಡಿದ್ದಾರೆ. ಸರ್ಕಾರಕ್ಕೆ 2.5 ವರ್ಷ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರಲ್ಲಿ ಈ ಬದಲಾವಣೆ ಕಂಡು ಬಂದಿದೆ. ಅವರ ಆ ಮಾತುಗಳನ್ನ ಇಟ್ಟುಕೊಂಡೇ ಸಿದ್ದರಾಮಯ್ಯ ಕಾಲೆಳೆಯಲು ವಿಪಕ್ಷಗಳು ಪ್ರಯತ್ನಿಸಿದ್ದು. ಈ ವೇಳೆ ಸಿದ್ದರಾಮಯ್ಯ ವಿಪಕ್ಷಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ. ನೀವು 5 ವರ್ಷ ಇರಬೇಕು ಅಂತ ಹೇಳಿರೋದು ನಿಜ. ಯಾವಾಗ ನಿಮ್ ಜೊತೆ ನಿಂತಿದ್ದಾರೆ ಸರ್. ಏನಾನ ಅವಕಾಶ ಆದ್ರೆ ಒಂದು ಬ್ಲಾಕ್ ಹಾರಿಸ್ತಾರ. 140 ಶಾಸಕರು ನಮ್ ಜೊತೆ ನಿಂತಿದ್ದಾರೆ. ನೀವು ಇದರಲ್ಲಿ ಉಳಿಯಕ್ಕೆ ಹೋಗ್ಬೇಡಿ. 140 ಜನ ನಮ್ ಜೊತೆ ನಿಲ್ಲಿದ್ದಾರೆ. ನಮ್ ಸರ್ಕಾರ ಇದೆ. 5 ವರ್ಷ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ. 2023ರಲ್ಲಿ 28ರಲ್ಲೂ ನಾವೇ ಬರ್ತೀವಿ. ಹೌದಾ? 28ರಲ್ಲೂ ನಾವೇ ಬರ್ತೀವಿ ಅಧಿಕಾರಕ್ಕೆ. ಬಿಜೆಪಿನ ಕರ್ನಾಟಕದಲ್ಲಿ ಯಾವ ಕಾಲದಲ್ಲೂ ಕೂಡ ಆಶೀರ್ವಾದ ಮಾಡಲ್ಲ ಜನ, ನನಗೆ ಗೊತ್ತಿದೆ. ಕಾಲಿಡಿದ ಬಿಜೆಪಿಗೆ ಸಿದ್ದು ಖಡಕ್ ತಿರುಗೇಟು. ನೀವು 5 ವರ್ಷ ಸಿಎಂ ಆಗಿರ್ತೀರಾ? ಸಿಎಂ ಕುರ್ಚಿಗಾಗಿ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಪರಮೇಶ್ವರ್ಗೆ ಅಧಿಕಾರ ಸಿಗುತ್ತಾ ಅಂತ ವಿಪಕ್ಷಗಳು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾಗ ಆಕ್ರೋಶಗೊಂಡ ಸಿದ್ದರಾಮಯ್ಯ ವಿಪಕ್ಷಗಳಿಗೆ ಖಡಕ್ ತಿರುಗೇಟು ಕೊಟ್ಟರು. ಜನರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ನಾವೇ 5 ವರ್ಷ ಅಧಿಕಾರದಲ್ಲಿರ್ತೀವಿ. ನೀವು 2 ಬಾರಿ ಸರ್ಕಾರ ಮಾಡಿದ್ದೀರಿ, ಆದ್ರೆ ಎಂದಾದರೂ ನಿಮಗೆ ಜನರು ಆಶೀರ್ವಾದ ಮಾಡಿದ್ದಾರೆ, ನಿಮಗೆ ಮುಂದೆಯೂ ಅಧಿಕಾರ ಸಿಗಲ್ಲ ಅಂತ ಸಿದ್ದರಾಮಯ್ಯ ಬಿಜೆಪಿಗೆ ತಿರುಗೇಟು ಕೊಟ್ಟರು. ಆಶೀರ್ವಾದ ಮಾಡಲ್ಲ ಜನ, ನನಗೆ ಗೊತ್ತಿದೆ. ನಿಮ್ಮ ಮಾತಿನಿಂದ ಮನೆ ಮುಖ್ಯಮಂತ್ರಿಗಳೇ, ನಿಮ್ಮ ಮಾತಿನಿಂದ ಪರಮೇಶ್ವರ್ ಅವರಿಗೆ ಬಹಳ ಬೇಜಾರಾಯ್ತು. ಬರಲ್ಲ ಅಂತ ಆಸೆ ಪಡ್ತಾ ಇದ್ರು. ನೀವು ಈಗ 2 ಸಾರಿ ಅಧಿಕಾರ ತಾಡ್ರಿ, 2 ಸಾರಿ ಅಧಿಕಾರ ಮಾಡಿದ್ದೀರಿ. ಯಾವತ್ತಾರು ಜನರ ಆಶೀರ್ವಾದ ಪಡ್ಕ ಬಂದಿದ್ದೀರ ನೀವು? 2018ರಲ್ಲಿ ಇರ್ಬೋದು. ಯಾವತ್ತಾರು ಜನರ ಆಶೀರ್ವಾದ ಪಡ್ಕ ಬಂದಿದ್ದೀರಾ? ಆಪರೇಷನ್ ಕಮಲ ಹಿಂಭಾಗಲಿನಿಂದ ಬಂದಿರತಕ್ಕಂಥದ್ದು. ಯಾವಾಗ ಜನ ನಿಮ್ಗೆ ಆಶೀರ್ವಾದ ಮಾಡಲ್ಲ. ನಮ್ಮದು ನಾವು ನೋಡಿಕೊಳ್ತೀವಿ, ನಿಮ್ಮಿಂದ ಆದ್ರೆ ಜನರ ಆಶೀರ್ವಾದ ಪಡೆಯೋದಕ್ಕೆ ಟ್ರೈ ಮಾಡಿ ಅನ್ನೋ ರೀತಿ ಮಾತಾಡಿದ ಸಿದ್ದರಾಮಯ್ಯ 2013ರಲ್ಲಿ 2023ರಲ್ಲಿ ಜನರು ನಮಗೆ ಆಶೀರ್ವಾದ ಮಾಡಿದ್ದಾರೆ. 2028ರಲ್ಲೂ ನಾವೇ ಅಧಿಕಾರಕ್ಕೆ ಬರ್ತೀವಿ, ಆದ್ರೆ ನೀವು ಮಾತ್ರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ. ನಮಗೆ ಜನರ ನಾಡಿ ಮಿಡಿತ ಗೊತ್ತಿದೆ ಅನ್ನೋ ಮಾತುಗಳನ್ನ ಹೇಳಿದ್ರು. ಅದಕ್ಕೆ ಆರ್ ಅಶೋಕ್, ನೀವು 2013ರಲ್ಲಿ ಜನರ ಆಶೀರ್ವಾದ ಸಿಗದೆ ಜೆಡಿಎಸ್ ಜೊತೆ ಹೋಗಿದ್ರಿ ಅಂದ್ರು. ಆಗ ನಾವು ಹೋಗಿಲ್ಲ ಅಂತ ಕಾಂಗ್ರೆಸ್ನವರು ಹೇಳಿದ್ದು. ಈ ವೇಳೆ ಕೆಲ ಕಾಲ ಗದ್ದಲ ಉಂಟಾಯಿತು. 2019ರಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಿದ್ರ, ಜೆಡಿಎಸ್ ಜೊತೆ ಹೋದ್ರಿ, ಅವ್ರ ಮನೆ ಬಾಗಿಲಿಗೆ ಹೋಗಿದ್ರಿ ಜೆಡಿಎಸ್ ಜೊತೆ. ಹಾಗೆ ನಮಗೆ ಮಾಡಿರ್ಲಿಲ್ಲ, ನಾವು ಅವ್ರ ಮನೆಗೂ ಹೋಗಿರ್ಲಿಲ್ಲ. ಹೋಗಿದ್ರು ಅಂತ ಹೇಳ್ತಾರಲ್ಲ ಸರ್. ಅವ್ರು ಹೇಳಿದ್ರೆ ಅವ್ರು 1000 ಹೇಳ್ತಾರೆ, ಅವ್ರು 1000 ಹೇಳ್ತಾರಪ್ಪ, ಯಾರು ಹೋಗಿರ್ಲಿಲ್ಲ.
ಆಗ ಬಿಜೆಪಿ ಬರಬಾರ್ದು ಸರ್ಕಾರಕ್ಕೆ. ನೀವೇ ಕೊಡ್ತೀರಿ ಸುರೇಶ್, ಅವ್ರು ನೀವೇ ಸೇರಿಸ್ಕೊಂಡು ನೀವು ನೀವೇ ಅವ್ರ ಜೊತೆ ಹೋಗಿದ್ದೀರಿ, ನಾನೇ ಸಿಎಂ, ನಮ್ಮದೇ ಅಧಿಕಾರ, ಮತ್ತೆ ಗುಡುಗಿದ ಸಿದ್ದರಾಮಯ್ಯ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಒಂದು ಸಮಸ್ಯೆ ಇದೆ, ಅದು ಕುರ್ಚಿ ಸಮಸ್ಯೆ. ಅದನ್ನ ಹೈಕಮಾಂಡ್ ಸಹ ಬಗೆಹರಿಸದೆ ಹಾಗೆ ಬಿಟ್ಟುಬಿಟ್ಟಿದೆ. ಅದೇ ಕಾರಣಕ್ಕೆ ಈಗ ವಿಪಕ್ಷಗಳು ಕಾಂಗ್ರೆಸ್ನ ಕುರ್ಚಿ ಸಮಸ್ಯೆಯನ್ನ ರಾಜ್ಯದ ಮುಂದೆ ತೆರೆದಿಡಬೇಕು, ಬಹಿರಂಗ ಮಾಡಿಸಬೇಕು ಅಂತ ಜನರ ಸಮಸ್ಯೆಗಳನ್ನು ಪಕ್ಕಕ್ಕಿಟ್ಟು ಸದನದಲ್ಲಿ ಕುರ್ಚಿ ಕದನದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸಿದ್ದರಾಮಯ್ಯ 5 ವರ್ಷ ಸಿಎಂ ಅನ್ನೋದನ್ನ ಹೈಕಮಾಂಡ್ ಸ್ಪಷ್ಟಪಡಿಸಿದ್ಯೋ ಇಲ್ವೋ ಅನ್ನೋದನ್ನ ಸ್ಪಷ್ಟಪಡಿಸಲಿ ಅಂತ ಒತ್ತಾಯ ಮಾಡಿದ್ರು. ಆದರೆ ಅದಕ್ಕೆ ಸಿದ್ದು ತಮ್ಮ ಸ್ಟೈಲ್ನಲ್ಲಿ ಉತ್ತರ ಕೊಡೋ ಪ್ರಯತ್ನ ಮಾಡಿದ್ರು. ಕಾಂಗ್ರೆಸ್ಸಿಗೆ 5 ವರ್ಷ ಆಶೀರ್ವಾದ ಮಾಡಿದ್ದಾರೆ, ಹೈಕಮಾಂಡ್ ಅವರು ಮುಖ್ಯಮಂತ್ರಿ ಆಶೀರ್ವಾದ ಮಾಡಿದ್ದಾರೆ, ಮಾಡಲಿಲ್ಲ. ದಿನಾಂಕ 15/12/25 ಮಾಡಿದ್ದಾರೆ, ಇಲ್ಲ ಹೇಳಿಲ್ಲ. ಅಸೂಯೆ, ಹೊಟ್ಟೆ ಕಿಚ್ಚು, ನಿಮಗೆ 5 ವರ್ಷ ಮಾಡಿದ್ದಾರೆ ಅಂತ ಹೇಳಿ ಸರ್. ನಾವು 5 ವರ್ಷ ತುಂಬಿಸ್ತೇವೆ, 28ರಲ್ಲಿ ಚುನಾವಣೆಯಲ್ಲಿ ಮತ್ತೆ ಗೆದ್ದು ಬರ್ತೀವಿ, ಮತ್ತೆ ನಾವು ಅಧಿಕಾರ ಮಾಡ್ತೀವಿ. ಬಿಜೆಪಿಯವರು ಸಿದ್ದರಾಮಯ್ಯ 5 ವರ್ಷ ಅಧಿಕಾರದಲ್ಲಿ ಇರೋದಿಲ್ಲ ಅಂತ ಪದೇ ಪದೇ ಕಾಲು ಎಳೆಯೋ ಪ್ರಯತ್ನ ಮಾಡಿದ್ರೆ, ಸಿದ್ದರಾಮಯ್ಯ ಸಹ ಬಿಜೆಪಿಗೆ ಪದೇ ಪದೇ ನಿಮಗೆ ಜನ ಅಧಿಕಾರವನ್ನೇ ಕೊಟ್ಟಿಲ್ಲ ಅಂತ ತಿರುಗೇಟ್ಕೊಟ್ರು. ಒಮ್ಮೆಯೂ ನೀವು ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿಲ್ಲ ಅನ್ನೋ ಮಾತುಗಳನ್ನು ಹೇಳಿದ್ರು. ಅದೇ ರೀತಿ ವಿಪಕ್ಷಗಳ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟ ಸಿದ್ದರಾಮಯ್ಯ ಹೈಕಮಾಂಡ್ ಏನು ತೀರ್ಮಾನ ಮಾಡಲಿದೆಯೋ ಅದಕ್ಕೆ ಬದ್ಧವಾಗಿ ಇರ್ತೀವಿ ಅನ್ನೋ ಮಾತುಗಳನ್ನ ಮತ್ತೊಮ್ಮೆ ಹೇಳಿದ್ರು. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದರ ಮಾಡ್ತೀವಿ. ಅದು ಒಂದು. ಎರಡನೇದು ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. 5 ವರ್ಷ ಇರಿ ಅಂತ ಜನ ಆಶೀರ್ವಾದ ಮಾಡಿದ್ದಾರೆ. 2013ರಲ್ಲಿ ಆಶೀರ್ವಾದ ಮಾಡಿದ್ದಾರೆ, 2023ರಲ್ಲಿ ಆಶೀರ್ವಾದ. ಈ ಬಿಜೆಪಿಯವರಿಗೆ ಒಮ್ಮೆಲೂ ಕೂಡ ಆಶೀರ್ವಾದ ಮಾಡಿಲ್ಲ, ಇಲ್ಲಿವರೆಗೂ ಮಾಡಿಲ್ಲ, ಮುಂದೇನೂ ಮಾಡಲ್ಲ. ಇವರು ವಿರೋಧ ಪಕ್ಷದಲ್ಲಿ ಶಾಶ್ವತ ಸಂಖ್ಯೆ ಕಡಿಮೆ ಬರ್ತಾರೆ. ಏಕವಚನದಿಂದ ಬಹುವಚನಕ್ಕೆ ಬಂದಿದ್ದೇಕೆ ಸಿದ್ದು? ನಾನೇ 5 ವರ್ಷ ಸಿಎಂ ಅನ್ನೋದು ಹೋಗಿ ನಮ್ಮದೇ 5 ವರ್ಷ ಅಧಿಕಾರ ಎಂದಿದ್ದೇಕೆ? ಬೆಳಗಾವಿ ಸದನದಲ್ಲಿ ಬೇರೆ ವಿಷಯಗಳ ಚರ್ಚೆಗಿಂತ ಸಿಎಂ ಕುರ್ಚಿ ಚರ್ಚೆಯೇ ಜೋರಾಗಿ ನಡೆದಿದ್ದು. ಸಿದ್ದರಾಮಯ್ಯ ಅವರನ್ನ ಬಿಜೆಪಿ ಕೆಲವೊಂದು ಪ್ರಶ್ನೆಗಳನ್ನ ಮಾಡಿದೆ. ಇಷ್ಟು ದಿನ ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ, ನಂದೇ ಅಧಿಕಾರ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಅವರು ಮಾತಿನ ವರಸೆ ಬದಲಾಯಿಸಿದ್ದಾರೆ. ನಾನೇ ಸಿಎಂ ಅನ್ನೋದನ್ನ ಬಿಟ್ಟು ನಮ್ಮದೇ ಸರ್ಕಾರ ಅಂತ ಇದ್ದಾರೆ. ಅದೇ ರೀತಿ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಮಾತ್ರ ನಾನು ಸಿಎಂ ಆಗಿ ಮುಂದುವರಿಯುತ್ತೇನೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅದನ್ನೇ ಈಗ ಬಿಜೆಪಿ ಸದನದಲ್ಲೂ ಪ್ರಶ್ನೆ ಮಾಡಿದೆ. ಇಷ್ಟು ದಿವಸ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ 5 ವರ್ಷ ಅಂತ ಇದ್ರು, ಏಕವಚನದಿಂದ ಬಹುವಚನ ಬಂದಿದ್ದಾರೆ. ನಾನು ನಾವು ಅಂತ ಬಂದಿದ್ದಾರೆ. ಪ್ರಾಯಶಃ ಕನಕದಾಸರು ನಾನು ಹೋದಲ್ಲಿ ಮಾತ್ರ ಹೋಗುತ್ತೇನೆ ಎಂದಿದ್ರಲ್ಲ, ಅದನ್ನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ. ಸದನದಲ್ಲಿ ಸಿಎಂ ಚರ್ಚೆಯಲ್ಲಿ ಕನಕದಾಸರ ವಚನವೂ ಚರ್ಚೆಗೆ ಬಂದಿದ್ದು. ಕನಕದಾಸರು ನಾನು ಹೋದಲ್ಲಿ ಮಾತ್ರ ಹೋಗುತ್ತೇನೆ ಅನ್ನೋ ವಿಚಾರದ ಚರ್ಚೆ ಆಯಿತು. ಆಗ ಸಿದ್ದರಾಮಯ್ಯ ಕನಕದಾಸರು ಹೇಳಿದ್ದು ಬೇರೆ, ನನ್ನನ್ನ ಅವರ ಜೊತೆ ಹೋಲಿಕೆ ಮಾಡಬೇಡಿ ಅಂತ ಹೇಳಿದ್ರು. ಅಷ್ಟಲ್ಲದೆ ನಾನೇ ಸಿಎಂ, ನಮ್ಮದೇ ಅಧಿಕಾರ ಅಂತ ಗುಡುಗಿದ್ರು. ಅದು ಕನಕದಾಸರು ಹೇಳಿರೋದು. ನಾನು ಹೋದೇನು ಅಂತ ಅವರು ಕನಕದಾಸರು ಹೇಳಿದ್ರು. ಕನಕದಾಸರಿಗೂ ನನಗೂ ಕಂಪೇರ್ ಮಾಡಕ್ ಹೋಗ್ಬೇಡಿ ನೀವು. JCB ಪಾರ್ಟಿಯವರೇ, ನಾನು ಹೋಗಿ ನಾವು ಆಗ್ತಾ ಇದೀವಿ, ನಾವು ಸರ್ಕಾರ ಮಾಡ್ತಾ ಇದ್ದೀವಿ. ನಾವು ಬಹುವಚನ ಇದು ಯಾವಲ್ಲೂ ಏಕವಚನ ಅಲ್ಲ. ಪದೇ ಪದೇ ಅದೇ ಪ್ರಶ್ನೆ, ನೀವೇನಾ 5 ವರ್ಷ ಸಿಎಂ ಅನ್ನೋ ಪ್ರಶ್ನೆ ಸಿದ್ದರಾಮಯ್ಯ ಅವರ ಕಿವಿಗೆ ಬೀಳ್ತಾನೆ ಇತ್ತು. ಇದರಿಂದ ತಾಳ್ಮೆ ಕಳೆದುಕೊಂಡ ಸಿದ್ದರಾಮಯ್ಯ ಹೌದು ನಾನೇ ಸಿಎಂ, ನಮ್ಮದೇ 5 ವರ್ಷ ಅಧಿಕಾರ, ಹೈಕಮಾಂಡ್ ಹೇಳೋವರೆಗೂ ನಾನೇ ಸಿಎಂ ಆಗಿರ್ತೀನಿ ಅಂತ ಗುಡುಗಿದ್ರು. ತಮ್ಮ ಗರ್ಜನೆ ಮೂಲಕವೇ ವಿಪಕ್ಷಗಳನ್ನ ಸೈಲೆಂಟ್ ಮಾಡಿದ್ರು. ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಮುಖ್ಯಮಂತ್ರಿ. ಈಗ ನಾವು ಹೈಕಮಾಂಡ್ ನಿಮ್ಗೇನ್ ಪ್ರಾಬ್ಲಮ್? ಈಗ ತುಂಬಾ ದಿನಗಳ ನಂತರ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ತೀರ್ಮಾನ ಅನ್ನೋದರ ಜೊತೆಗೆ ನಾನೇ ಮುಖ್ಯಮಂತ್ರಿ, ಈಗಲೂ ನಾನೇ, ಮುಂದೆಯೂ ನಾನೇ ಅಂತ ಹಕ್ಕು ಮಂಡಿಸುವ ರೀತಿ ಮಾತಾಡಿದ್ರು. ಆದರೆ ಇಷ್ಟೆಲ್ಲ ನಡೀತಾ ಇದ್ರು ಡಿಕೆ ಶಿವಕುಮಾರ್ ಮಾತ್ರ ಒಂದು ಮಾತಾಡದೆ ಮೌನಕ್ಕೆ ಶರಣಾಗಿದ್ದು ಈಗ ಹೊಸ ಪ್ರಶ್ನೆಗಳನ್ನ ಹುಟ್ಟಿಕೊಳ್ಳುವಂತೆ ಮಾಡಿದೆ.
ಒಳಗೂ ಹೊರಗೂ ಮುಖ್ಯಮಂತ್ರಿ ಕುರ್ಚಿಯದ್ದೇ ಸದ್ದು. ಬೆಂಗಳೂರು ಬೆಳಗಾವಿಯಲ್ಲೂ ಅಧಿಕಾರ ಹಸ್ತಾಂತರದ್ದೇ ಮಾತು. ಕುರ್ಚಿ ಕದನದಿಂದ ಬೇಸರಗೊಂಡ್ರ ಸಿದ್ದು? ಸದನದಲ್ಲಿ ಸಿದ್ದರಾಮಯ್ಯ ಹೇಳಿದ್ದೇನು? ಸಿದ್ದು ವಿರುದ್ಧ ವಿಪಕ್ಷಗಳ ಬಾಣ ಸೈಲೆಂಟ್ ಆಗಿದ್ಯಾಕೆ ಡಿಕೆಶಿ? ಕುರ್ಚಿ ಕ್ಲೈಮ್ಯಾಕ್ಸ್ ಸಂಕ್ರಾಂತಿಗೆ ಶಿಫ್ಟ್ ಆಗಿದ್ಯಾ? ಯಾರಿಗೆ ಸಂಕ್ರಾಂತಿ ಸಿಹಿ, ಯಾರಿಗೆ ಕಹಿ? ಕುರ್ಚಿ ಕದನ ಶುರುವಾಗಿದ್ದು ಬೆಂಗಳೂರಲ್ಲಿ. ಅದು ಬೆಂಗಳೂರಿಂದ ಬೆಳಗಾವಿ, ಅಲ್ಲಿಂದ ದೆಹಲಿಗೂ ಹೋಗಿದೆ. ಎಲ್ಲಿಗೆ ಹೋದ್ರೂ ಕದನಕ್ಕೆ ವಿರಾಮ ಆಗಲಿ ಅಂತ್ಯ ಆಗಲಿ ಆಗ್ತಾನೆ ಇಲ್ಲ. ಹೊಸ ಹೊಸ ರೂಪದಲ್ಲಿ ಕುರ್ಚಿ ಕದನ ಚರ್ಚೆ ಆಗ್ತಾ ಇದ್ದು ಈಗ ಸದನದಲ್ಲಿ ಸಮಸ್ಯೆಗಳ ಜೊತೆಗೆ ಕುರ್ಚಿ ವಿಚಾರವೂ ಚರ್ಚೆಗೆ ಬಂದಿದೆ. ಸಿದ್ದರಾಮಯ್ಯ ಮತ್ತು ವಿಪಕ್ಷಗಳ ನಡುವೆ ಒಂದು ಸಣ್ಣ ಯುದ್ಧವೇ ನಡೆದಿದೆ. ಸದನದಲ್ಲಿ ಸಿಎಂ ಸಮರ, ಬಾಯಿ ತೆರೆಯದ ಡಿಕೆಶಿ. ಸಂಕ್ರಾಂತಿಗೆ ಕುರ್ಚಿ ಕ್ಲೈಮ್ಯಾಕ್ಸ್, ಯಾರಿಗೆ ಸಿಹಿ ಯಾರಿಗೆ ಕಹಿ? ಹಿಂದೆ ಒಂದಿತ್ತು ಕಾಲ, ಪಕ್ಷಕ್ಕಾಗಿ ಪಕ್ಷದ ನಾಯಕರಿಗಾಗಿ ನಾನು ಏನು ಬೇಕಾದರೂ ಮಾಡಲು ಸಿದ್ಧ ಅಂತ ಡಿಕೆಶಿ ಹೇಳ್ತಾ ಇದ್ರು. ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಬಂದಾಗಲೂ ಡಿಕೆಶಿ ನಾನು ಬಂಡೆಯಂತೆ ನಿಂತುಕೊಳ್ತೀನಿ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಅವರನ್ನ ಟಚ್ ಮಾಡಬೇಕು ಅಂದ್ರೆ ಮೊದಲು ನನ್ನ ಮುಟ್ಟಬೇಕು ಅಂತ ಹೇಳ್ತಾ ಇದ್ರು. ಆದರೆ ಕಾಲ ಈಗ ಹೇಗೆ ಬದಲಾಗಿದೆ ಅಂದ್ರೆ ಸಿದ್ದರಾಮಯ್ಯ ಅವರನ್ನ ಸದನದಲ್ಲಿ ವಿಪಕ್ಷಗಳು ಮುತ್ತಿಕೊಂಡಿದ್ರು. ಡಿಕೆಶಿ ಒಂದೇ ಒಂದು ಮಾತಾಡಿಲ್ಲ, ಎದ್ದು ಸರ್ಕಾರವನ್ನ ಸಮರ್ಥಿಸಿಕೊಳ್ಳಲಿಲ್ಲ. ವಿಪಕ್ಷದವರೆಲ್ಲ ಸೇರಿಕೊಂಡು ಸಿದ್ದರಾಮಯ್ಯ ಅವರ ಕಾಲೆಡಿತಾ ಇದ್ರು. ನೀವೇನಾ ಸಿಎಂ, ನಿಮಗೆ ಕ್ಲಾರಿಟಿ ಇದೆಯಾ ಅಂತ ಕುಹಕ ಮಾಡ್ತಾ ಇದ್ರು. ಸಿದ್ದರಾಮಯ್ಯ ಒಬ್ಬರೇ ಡಿಫೆಂಡ್ ಮಾಡ್ತಾ ಇದ್ರು, ಅವರಿಗೆ ಸಾಥ್ ಕೊಡಲಿಲ್ಲ. ಕೊನೆಗೆ ಸಿಎಂ ಪಟ್ಟಕ್ಕಾಗಿ ಪೂಜೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗಲೂ ಡಿಕೆಶಿ ಇಲ್ಲ, ಆ ರೀತಿ ಏನಿಲ್ಲ ಅಂತ ಹೇಳಲಿಲ್ಲ. ಆ ಮೂಲಕ ಕುರ್ಚಿ ಕದನ ನಡೀತಾ ಇರುವುದು ನಿಜ ಅನ್ನೋ ರೀತಿ ಅವರು ನಡೆದುಕೊಂಡ್ರು. ಸದನದಲ್ಲಿ ಸಿಎಂ ವಿಚಾರದ ಕದನ ಮತ್ತಷ್ಟು ಹೆಚ್ಚಾಗೋದು ಬೇಡ ಅಂತ ಡಿಕೆಶಿ ಸೈಲೆಂಟ್ ಆಗಿದ್ರ ಅಥವಾ ಸಿದ್ದರಾಮಯ್ಯ ಒಬ್ಬರೇ ಸಂಕಷ್ಟಕ್ಕೆ ಸಿಲುಕಲಿ, ಅವರ ಮಾತುಗಳು ವಿವಾದ ಸೃಷ್ಟಿಸಲಿ ಅನ್ನೋ ಕಾರಣಕ್ಕೆ ಸುಮ್ಮನೆ ಇದ್ರ ಅನ್ನೋದು ಗೊತ್ತಾಗಿಲ್ಲ. ಆದರೆ ಸರ್ಕಾರದ ವಿರುದ್ಧ ವಿಪಕ್ಷಗಳು ಟೀಕೆ ಮಾಡ್ತಾ ಇದ್ರು. ಡಿಸಿಎಂ ಸುಮ್ಮನೆ ಕೂತಿದ್ದು ಈಗ ಚರ್ಚೆಗೆ ಕಾರಣವಾಗಿದೆ. ಇನ್ನು ರಾಜ್ಯದಲ್ಲಿ ಸಿಎಂ ವಿಚಾರವಾಗಿ ನಡೀತಾ ಇರೋ ಎಲ್ಲ ಬೆಳವಣಿಗೆಗಳನ್ನ ಗಮನಿಸ್ತಾ ಇರೋ ಹೈಕಮಾಂಡ್ ಎರಡೂ ಬಣಗಳ ಡಿನ್ನರ್, ಬ್ರೇಕ್ಫಾಸ್ಟ್ ಸಭೆಗಳ ಮೇಲೆ ನಿಗಾ ಇಟ್ಟಿದೆಯಂತೆ. ಯಾರಿಗೆ ಎಷ್ಟು ಬೆಂಬಲ ಇದೆ, ಯಾರ ಪರವಾಗಿ ತೀರ್ಮಾನ ತೆಗೆದುಕೊಳ್ಳಬಹುದು ಅನ್ನೋ ಲೆಕ್ಕಾಚಾರ ಮಾಡ್ತಾ ಇದೆಯಂತೆ. ಸಂಕ್ರಾಂತಿಗೆ ಯಾರಿಗೆ ಸಿಹಿ ಯಾರಿಗೆ ಕಹಿ ಅನ್ನೋದು ಗೊತ್ತಾಗುವ ಸಾಧ್ಯತೆ ಇದೆ. ಸಿಎಂ ವಿಶ್ವಾಸ ಏನು? ಸಿಎಂ ಸಿದ್ದರಾಮಯ್ಯ ತಾವೇ ಮುಂದುವರಿಯುವ ವಿಶ್ವಾಸದಲ್ಲಿದ್ದಾರೆ. ವರಿಷ್ಠರು ಸಹ ತಮಗೆ ಜೈ ಎನ್ನಬಹುದು ಅಂತ ಅಂದುಕೊಂಡಿದ್ದಾರೆ. ಅಹಿಂದ ಬೆಂಬಲ ಇದೆ, ಮಾಸ್ ಲೀಡರ್ ಇಮೇಜ್ ಇದೆ, ಶಾಸಕರು ಬೆಂಬಲವೂ ಇದೆ. ಹಾಗಾಗಿ ಆತ್ಮವಿಶ್ವಾಸದಲ್ಲಿದ್ದಾರೆ. ಅಷ್ಟೇ ಅಲ್ಲದೆ ಅಭಿವೃದ್ಧಿ ಕೆಲಸಗಳು, ಗ್ಯಾರಂಟಿ ಯೋಜನೆ ಯಶಸ್ವಿಯಾಗಿರುವುದು ಸಹ ಸಿದ್ದುಗೆ ಪ್ಲಸ್ ಆಗುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಪದೇ ಪದೇ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಇದ್ರೂ ಸಹ ಹೈಕಮಾಂಡ್ ತಮ್ಮ ಪರವಾಗೇ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋ ವಿಶ್ವಾಸದಲ್ಲಿ ಅವರಿದ್ದಾರೆ. ಅಲ್ಲದೆ ಈಗಾಗಲೇ ಹೈಕಮಾಂಡ್ ಸಿದ್ದು ಪರವಾಗಿ ತೀರ್ಮಾನ ಕೈಗೊಂಡಿದೆ ಅಂತಲೂ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಏನಾಗತ್ತೆ ಅನ್ನೋದು ಮಾತ್ರ ಸಂಕ್ರಾಂತಿಗೆ ಗೊತ್ತಾಗಲಿದೆ. ಡಿಕೆಶಿ ಆತ್ಮವಿಶ್ವಾಸ ಏನು? ಇನ್ನು ಡಿಕೆಶಿಗೆ ಆತ್ಮವಿಶ್ವಾಸ ಯಾಕೆ ಅಂತ ನೋಡೋದಾದ್ರೆ, ಈ ಹಿಂದೆ ಪವರ್ ಶೇರಿಂಗ್ ಮಾತುಕತೆ ಆಗಿದೆ. ಅದರಂತೆ ತಮಗೆ ಅಧಿಕಾರ ಸಿಗಲಿದೆ ಅಂದುಕೊಂಡಿದ್ದಾರೆ. ಹೈಕಮಾಂಡ್ ತಮ್ಮನ್ನ ಬೆಂಬಲಿಸಲಿದೆ ಅನ್ನೋ ವಿಶ್ವಾಸ ಇದೆ. ಪಕ್ಷ ನಿಷ್ಠೆ ಇದೆ. ಪಕ್ಷ ಗೆಲ್ಲಿಸಿದ್ದಾರೆ. ಮುಂದೆಯೂ ಪಕ್ಷವನ್ನ ಗೆಲ್ಲಿಸುವ ಶಕ್ತಿ ಇದೆ. ಜೊತೆಗೆ ಸಮುದಾಯದ ಬೆಂಬಲ, ಕೆಲವು ಶಾಸಕರ ಬೆಂಬಲವೂ ಇದ್ದು ಇದೆಲ್ಲದರಿಂದ ತಮಗೆ ಅಧಿಕಾರ ಸಿಗುತ್ತೆ ಅಂದುಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ 2.5 ವರ್ಷ ಆಗುವವರೆಗೆ ಸೈಲೆಂಟ್ ಆಗಿದ್ರು. ಆದರೆ 2.5 ವರ್ಷ ಆಗ್ತಾ ಇದ್ದಂತೆ ಕೊಟ್ಟ ಮಾತು ಪಕ್ಷ ನಿಷ್ಠೆ ಅಂತ ಹೊಸ ವಾದ ಶುರು ಮಾಡಿದ್ದಾರೆ. 2.5 ವರ್ಷಗಳ ಒಪ್ಪಂದ ಆಗಿರೋದ್ರಿಂದಲೇ ಅವರು ಆ ರೀತಿ ಮಾತಾಡ್ತಾ ಇದ್ದು ಹೈಕಮಾಂಡ್ ಕೊಟ್ಟ ಮಾತು ನೆರವೇರಿಸಲಿದೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಆದರೆ ಸಿದ್ದು ಅಧಿಕಾರ ಹಸ್ತಾಂತರಕ್ಕೆ ಒಪ್ತಾರಾ ಇಲ್ವಾ ಅನ್ನೋದು ಈಗ ಹೈಕಮಾಂಡ್ನವರನ್ನೇ ಕಾಡ್ತಾ ಇರೋ ಪ್ರಶ್ನೆ. ಅದಕ್ಕೆ ಹೈಕಮಾಂಡ್ ಸಹ ಯೋಚನೆ ಮಾಡ್ತಾ ಇದೆಯಂತೆ.